ವೀಕ್ಷಕರೇ, ಇಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾನು ಒಂದು ವಿಚಾರ ಹೇಳಿದೆ. ಈಗ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗೋದು ಡೌಟ್, ಬಿ ಜೆ ಪಿ ಜೆ ಡಿ ಎಸ್ನ ಟಿಕೆಟ್ ಸಿಗೋದು ಡೌಟ್. ಅಲ್ಲೇ ಹೇಳಿದಾರಂತೆ ನೀವೇ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಹಾಕಿ ಅಂತೇಳಿ. ಮತ್ತೊಂದು ಕಡೆ ನಾನೀಗ ಪಕ್ಕದ ಕನಕಪುರಕ್ಕೆ ಕೇಳ್ತೀನಿ. ಈಗ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಏನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರಂತಿದೆ, ಅಥವಾ ಡಿ ಕೆ ಸುರೇಶೇ ಮಾಡ್ಬೋದು. ಒಂದು ವೇಳೆ ಚನ್ನಪಟ್ಟಣದಿಂದ ಕನಕಪುರದಿಂದ ಬಿಟ್ಟು ಚನ್ನಪಟ್ಟಣದ ಸ್ಪರ್ಧೆ ಮಾಡಿ ಗೆದ್ದರೆ ಅಲ್ಲಿಂದ ಖಾಲಿ ಆಗುತ್ತೆ ಕನಕಪುರ ಅಂತ ಇಟ್ಕೊಳ್ಳಿ. ಈಗ ಕನಕಪುರಕ್ಕೆ ಈ ಬಾರಿನ ನೆಕ್ಸ್ಟ್ ಒಂದು ಒಳ್ಳೆ ಕ್ಯಾಂಡಿಡೇಟ್ ರೆಡಿ ಮಾಡಬೇಕು ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಿರ್ಧಾರ ಮಾಡಿದೆ. ಮತ್ತು ಕ್ಯಾಂಡಿಡೇಟ್ ಯಾರು ಅಂತ ಕೂಡ ಹೇಳ್ತೀನಿ. 2028ಕ್ಕೆ ಈಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಕೆಡ್ಡ ರೆಡಿ ಮಾಡಿದ್ದಾರೆ. ಹೇಗೆ ಮಂಜುನಾಥ್ ಅವರನ್ನು ರೆಡಿ ಮಾಡಿದರು ಡಿ ಕೆ ಸುರೇಶ್ ವಿರುದ್ಧ, ಅದೇ ಥರ ಬಿ ಜೆ ಪಿ ನಾಯಕರು ಯಾರು ಊಹಿಸದ ಸ್ಟ್ರಾಟಜಿ ಮಾಡಲು ಬಲು ಫೇಮಸ್, ಅದರಲ್ಲಿ ಎರಡು ಮಾತಿಲ್ಲ. ಚುನಾವಣೆಯಲ್ಲಿ ಅಚ್ಚರಿ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸಿಕೊಂಡು ಬರೋದು ಕೂಡ ಬಿ ಜೆ ಪಿಗೆ ಇತ್ತೀಚೆಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ ಡಿ ಕೆ ಸುರೇಶ್ ಮಣಿಸೋದಕ್ಕೆ ನಾಯಕರೇ ಇರಲಿಲ್ಲ. ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದರು, ಜೆ ಡಿ ಎಸ್ನಿಂದಲ್ಲ ಬಿ ಜೆ ಪಿಯಿಂದ. ಅವರು ಜೆ ಡಿ ಎಸ್ನಿಂದ ಕಣಕ್ಕಿಳಿದಿದ್ರೆ ಸೋಲ್ತಾ ಇದ್ರು. ಅರ್ಥ ಆಯ್ತಾ? ಜೆ ಡಿ ಎಸ್ನಿಂದ ಕಣಕ್ಕಿಳಿದಿದ್ರೆ ಸೋಲ್ತಾ ಇದ್ರು, ಬಿ ಜೆ ಪಿಯಿಂದ ಕಣಕ್ಕಿಳಿಸಿದ್ರು. ಬಿ ಜೆ ಪಿಯಿಂದ ಕಣಕ್ಕಿಳಿಸಿದಾಗ ಏನಾಯಿತು? ಬಿ ಜೆ ಪಿಯಲ್ಲಿ ಓಟ ಹಾಕ್ತಾರೆ. ದೇವೇಗೌಡರ ಫ್ಯಾಮಿಲಿ ಅಂತೇಳಿ ಜೆ ಡಿ ಎಸ್ಸು ಹಾಕಿದರು. ಈಗ ದೇವೇಗೌಡರ ಅಳಿಯ ಸಂಸತ್ತಿನ ಮೆಟ್ಟಲೇರುವಂತೆ ಮಾಡಲಾಯಿತು. ಈಗ ಬಿ ಜೆ ಪಿಯನ್ನು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋದು ಡಿ ಕೆ ಸುರೇಶ್. ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಲೋಕಸಭೆಗೆ ಹೋಗೋದಾಗೆ ತಡೆದ್ರೋ, ಹಾಗೇನೆ ಡಿ ಕೆ ಶಿವಕುಮಾರ್ ಅವರನ್ನು ವಿಧಾನಸಭೆಗೆ ಬರದ ಹಾಗೆ 2028ಕ್ಕೆ ತಡೆಯೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಏನದು ಪ್ಲ್ಯಾನು? ಮುಂದಿನ ಅಸೆಂಬ್ಲಿ ಎಲೆಕ್ಷನಲ್ಲಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿತಾರಂತೆ. ಯಾರು ಅಚ್ಚರಿ ಅಭ್ಯರ್ಥಿ? ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಹೇಳ್ತಾ ಇತ್ತು ಅಚ್ಚರಿ ಅಭ್ಯರ್ಥಿ ದರ್ಶನ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ದರ್ಶನ್ ಒಳಗಿದ್ದಾರೆ. ಹಾಗಿದ್ರೆ ಕನಕಪುರದಲ್ಲಿ ಯಾರು ಅಚ್ಚರಿ ಅಭ್ಯರ್ಥಿ? ಬನ್ನಿ ಹೇಳ್ತೀನಿ ಕೇಳಿ ಯಾರು ಅಂತ. ಡಿ ಕೆ ಶಿ ವರ್ಸಸ್ ಅಚ್ಚರಿ ಅಭ್ಯರ್ಥಿ ಯಾರು? ಡಿ ಕೆ ಶಿ ಸಹೋದರರನ್ನ ಮಣಿಸಿದ ಗೌಡ್ರ ಅಳಿಯ. ಡಿ ಕೆ ಸುರೇಶನ್ನು ಸೋಲಿಸಿದರು ಡಾಕ್ಟರ್ ಮಂಜುನಾಥ್. ಇವರು ಯಾರು? ದೇವೇಗೌಡರ ಅಳಿಯ, ದೇವೇಗೌಡರ ಮಗಳ ಗಂಡ. ಅವ್ರು ಯಾವತ್ತೂ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅಂದರೆ ತಾನು ಅಳಿಯ ಮತ್ತೊಂದು ಅವರು ಮಾಡಿಲ್ಲ ಇವರು ಮಾಡಿಲ್ಲ, ಅದು ಬಿಟ್ಟಾಕಿ, ಅದು ಬೇರೆ ವಿಚಾರ. ಈಗ ರಾಜಕೀಯಕ್ಕೆ ಬಂದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. 2,60,000 ಮತಗಳಿಂದ ಗೆದ್ದಿದ್ದರು ಡಾಕ್ಟ್ರು. ಈಗ ಅಲ್ಲಿ ಕೆಲವು ಆರೋಪಗಳು ಮಾಡ್ತಾ ಇದ್ದಾರೆ, ಡಾಕ್ಟರ್ ಕಾಣ್ತಾ ಇಲ್ಲ, ಅಭ್ಯರ್ಥಿ ಏನು ಎಂ ಪಿ ಕಾಣ್ತಾ ಇಲ್ಲ, ಅದು ಇದ್ದದ್ದೇ. ಆದರೂ ಕೂಡ 5 ವರ್ಷ ಯಾರು ಏನು ಮಾಡೋಕ್ಕಾಗಲ್ವೇ? ಈಗ ಡಿ ಕೆ ಸುರೇಶನ್ನು ಮಣಿಸಿ ಆಯಿತು. ಡಿ ಕೆ ಶಿವಕುಮಾರನ್ನು ಮಣಿಸುವ ಅಭ್ಯರ್ಥಿ ಯಾರಪ್ಪ? ಯಾರು? ಅವರೇ ಕನಕಪುರದಲ್ಲಿ ಇದು ಮುಂದಿನ 2028ರ ಚುನಾವಣೆಯಲ್ಲಿ ಕನಕಪುರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅಖಾಡಕ್ಕಿಳಿತಾರೆ. ಯಾರು ಅನಸೂಯ? ದೇವೇಗೌಡರ ಮಗಳು. 2028ರಲ್ಲಿ ಅನಸೂಯ ಮೇಡಮ್ ಅಖಾಡಕ್ಕಿಳಿತಾರಾಗಿದ್ದರೆ ಅಂತ ಒಂದು ಪ್ಲ್ಯಾನ್ ನಡೀತಾ ಇದೆ. ಎಚ್ ಡಿ ದೇವೇಗೌಡರ 4ನೇ ಮಗಳು ಅನಸೂಯ ಅವರು, ಮಂಜುನಾಥ್ ಅವರ ಪತ್ನಿ. ಬಾಲಕೃಷ್ಣ ಯಾರು ದೇವೇಗೌಡರಿಗೊಬ್ಬ ಮಗ ಇದ್ದಾರೆ ಬಾಲಕೃಷ್ಣ, ತುಂಬ ಜನರಿಗೆ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿ ಅವರು ಬಾಲಕೃಷ್ಣ. ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕೆ ಅವರ ತಂಗಿ ಬಾಲಕೃಷ್ಣ ಅಂತ ಒಬ್ಬರು ಇದ್ದಾರೆ. ಕೇಳಿದಿರಾ? ಬಾಲಕೃಷ್ಣ ಅನ್ನೋ ಒಬ್ಬ ಮಗ ಇದ್ದಾರೆ, ದೊಡ್ಡ ಮಗ, ಅಧಿಕಾರಿ ಅವರು. ಆಮೇಲೆ ರೇವಣ್ಣ, ಆಮೇಲೆ ಎಚ್ ಡಿ ಕೆ. ತುಂಬ ಜನ ಗೊತ್ತಿರಲ್ಲ. ಇದ್ದಾರೆ. ನಿಮಗೆ ಸಾಧ್ಯವಾದರೆ ಬಾಲಕೃಷ್ಣ ಅವರು ಯಾರು ಅಂತೇಳಿ ನಾಳೆ ಫೋಟೋ ಸಮೇತ ತೋರಿಸಿ. ಇವತ್ತು ತೋರಿಸ್ಬೇಕಾಗಿತ್ತು. ಓಕೆ, ಇಟ್ಸ್ ಓಕೆ. ಅನಸೂಯಾಗೆ ಟಿಕೆಟ್ ಕೊಟ್ಟರೆ ಪಕ್ಕಾ ಗೆಲ್ತಾರೆ ಅನ್ನೋಂಥ ಗ್ಯಾರಂಟಿ ಇದೆ. ಅದೇ ಕಾರಣಕ್ಕೆ ಅನಸೂಯ ಅವರಿಗೆ ಮಣೆ ಹಾಕಲು ನಿರ್ಧಾರ. ಮೊನ್ನೆ 2023ರಲ್ಲಿ ಆರ್ ಅಶೋಕಲ್ಲಿ ಟಿಕೆಟ್ ಕೊಟ್ಟಿದ್ರು. ಆರ್ ಅಶೋಕ್ ಪದ್ಮನಾಭನಗರ ಕೂಡ ನಿಂತರು, ಆಮೇಲೆ ಕನಕಪುರ ಕೂಡ ನಿಂತರು. ಪದ್ಮನಾಭನಗರದಲ್ಲಿ ಗೆದ್ದುಬಿಟ್ರು. ಇಲ್ಲೆಷ್ಟು ಗೊತ್ತಾ ಬಂದಿದ್ದು? 2023ರಲ್ಲಿ 20,000 ಓಟು. ಇಡಗಂಟು ಬರಲಿಲ್ಲ. 1,22,392 ಮತಗಳಿಂದ ಸೋತು ಸುಣ್ಣವಾದರು ಅಶೋಕ್. ಈಗ ಮತ್ತೆ ಅದೇ ತಪ್ಪು ಮಾಡಲು ಬಿ ಜೆ ಪಿ ತಯಾರಿಲ್ಲ, ಮತ್ತು ಬೇರೆ ಕ್ಯಾಂಡಿಡೇಟ್ ಬೇಕು. ಈ ಬಾರಿ ಕೂಡ ದೇವೇಗೌಡರ ಕುಟುಂಬಕ್ಕೆ ಬಿ ಜೆ ಪಿ ಮಣೆ ಹಾಕತ್ತೆ. ನನ್ನ ಪ್ರಕಾರ ಬಿ ಜೆ ಪಿಯಿಂದ ಟಿಕೆಟ್ ಕೊಡುತ್ತೆ ಏನೋ ಗೊತ್ತಿಲ್ಲ, ಜೆ ಡಿ ಎಸ್ ಹೊರತಾಗಿ. ಯಾಕಂದರೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಬಿ ಜೆ ಪಿ ವೋಟರ್ಸ್ ಮತ್ತು ಜೆ ಡಿ ಎಸ್ ವೋಟರ್ಸ್. ಆಮೇಲೆ ಮಜಾ ಏನಪ್ಪ ಅಂತಂದರೆ, ಈ ಕನಕಪುರ ಇದೆಯಲ್ಲ, ಎಂದೆಂದಿಗೂ ಎಚ್ ಡಿ ದೇವೇಗೌಡರಿಗೆ ಒಲಿಲಿಲ್ಲ.
ಕನಕಪುರದಿಂದ ಸ್ಪರ್ಧಿಸುವಾಗ ಇದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಯಾರ ವಿರುದ್ಧ? ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದವರು ಡಿ ಕೆ. ಆಮೇಲೆ ಕನಕಪುರದಲ್ಲಿ ಯಾವತ್ತೂ ಕೂಡ ದೇವೇಗೌಡರು ಗೆಲ್ಲಿಲ್ಲ. ಕನಕಪುರ ಗೆಲ್ಲೋ ಹೊಣೆ ದೇವೇಗೌಡರ ಮಗಳ ಮೇಲಿದೆ. ಈಗ ತಂದೆಗಾದಂತಹ ಸೋಲನ್ನು ಮಗಳು ತೀರಿಸ್ಕೋತಾರ. ಅನಸೂಯ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರೂ ಕೂಡ ಜೆ ಡಿ ಎಸ್ ಮತ ಬೀಳುತ್ತೆ. ಅರ್ಥ ಆಯ್ತಲ್ಲ? ಅನಸೂಯ ಅಂದರೆ ಇವರೇ 4ನೇ ಮಗಳು. ಆಮೇಲೆ ಮಂಜುನಾಥ್ ಮತ್ತು ಶ್ರವಣಬೆಳಗೊಳದ ಎಮ್ ಎಲ್ ಎ ಇದ್ದಾರೆ, ಗೊತ್ತಾ? ಬಾಲಕೃಷ್ಣ ಅಂತ ಹೇಳಿದ್ದಾರೆ. ಸಿ ಎನ್ ಬಾಲಕೃಷ್ಣ ಅವರು, ಸಿ ಎನ್ ಬಾಲಕೃಷ್ಣ ಇವರ ಸಹೋದರ, ಇವರು ಸಹೋದರರು, ಸಿ ಎನ್ ಬಾಲಕೃಷ್ಣ. ಓಕೆ, ಬಾಲಕೃಷ್ಣ 3 ಜನ ಇದ್ದಾರೆ. ಒಂದು ಮಾಗಡಿ ಬಾಲಕೃಷ್ಣ, ಅದು ಬೇರೆ. ಒಂದು ಸಿ ಎನ್ ಬಾಲಕೃಷ್ಣ, ಅದು ಶ್ರವಣಬೆಳಗೊಳ ಎಮ್ ಎಲ್ ಎ. ಇನ್ನೋರ ಬಾಲಕೃಷ್ಣ ದೇವೇಗೌಡರ ದೊಡ್ಡ ಮಗ. ಅನಸೂಯ ಅವರನ್ನು ಕನಕಪುರದಿಂದ ಕಣಕ್ಕಿಳಿಸಿದೆ. ಈಗ ಒಂದು ಬ್ರೇಕ್ ಆದ ನಂತರ ಸಿ ಪಿ ಯೋಗೇಶ್ವರಿಗೆ ಬಿ ಜೆ ಪಿ ಶಾಕ್ ಕೊಟ್ಟಿದೆ. ಚನ್ನಪಟ್ಟಣದ ಸ್ಪರ್ಧೆ ಮಾಡೋದಕ್ಕೆ ಸಿ ಪಿ ಯೋಗೇಶ್ವರ್ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದ್ದಾರೆ. ಓಟ್ ನೋಡಿದಾಗ ಗೊತ್ತಾಗತ್ತೆ. ಈಗ ಸಿ ಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡೋದಕ್ಕೆ ಅಪಸ್ವರ ಶುರುವಾಗಿದೆ. ಸೈನಿಕನಿಗೆ ಟಿಕೆಟ್ ನೀಡಲು ಯಡಿಯೂರಪ್ಪ ಅವರಿಗೆ ಮನಸ್ಸಿಲ್ಲ, ವಿಜೇಂದ್ರಗೂ ಮನಸ್ಸಿಲ್ಲ. ಹೇಳಿ ಕೇಳಿ ಚನ್ನಪಟ್ಟಣ ಎಚ್ ಡಿ ಕುಮಾರಸ್ವಾಮಿ ಅವರ ಕ್ಷೇತ್ರ. ಬಿ ಜೆ ಪಿ ಸ್ಪರ್ಧಿಸೋ ಬದಲು ಜೆ ಡಿ ಎಸ್ನವರನ್ನೇ ನಿಲ್ಲಿಸಿ ಅಂತೇಳಿ ಅಮಿತ್ ಶಾ ಹೇಳ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಮುಂದೆ ಬಿ ಜೆ ಪಿ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕುಮಾರಸ್ವಾಮಿ ಬಳಿ ಸಿ ಪಿ ಯೋಗೇಶ್ವರ್ ಲಾಬಿ ಮಾಡಿದರು. ಲಾಬಿ ಅಲ್ಲ, ನಿಜವಾಗ್ಲೂ ಹೆಲ್ಪ್ ಮಾಡಿದ್ದೀನಿ ಮಂಜುನಾಥ್ಗೆ ಕೊಡಿ ಅಂತ. ಇದೇ ವಿಚಾರ ಅಮಿತ್ ಶಾ ಮುಂದೆ ಪ್ರಸ್ತಾಪ ಮಾಡಿದರು. ಎಚ್ ಡಿ ಹಿಂಗಾಗಿದೆ ಸರ್. ಆಗ ಅಮಿತ್ ಶಾ ಹೇಳಿದ್ರಂತೆ, ಉಪಚುನಾವಣೆ ವಿಷಯದಲ್ಲಿ ಯಾರ ಮುಜುಗರ ಬೇಡ, ಜಿಗ್ಗಾವಿ ಸಂಡೂರು ಬಿ ಜೆ ಪಿಗೆ, ಚನ್ನಪಟ್ಟಣ ಜೆ ಡಿ ಎಸ್ಗೆ, ಯಾರನ್ನು ಬೇಕಿದ್ದು ನಿಲ್ಲಿಸ್ಕೊಳ್ಳಿ, ನಿಮ್ಮ ಇಷ್ಟ. ಕುಮಾರಸ್ವಾಮಿ ಬಳಿ ಭಾಳ ಜೋರಾಗಿ ಹೇಳಿದ್ರಂತೆ ಅಮಿತ್ ಶಾ, ನೀವೇನು ತಲೆ ಕೆಡಿಸ್ಕೊಬೇಡಿ, 2 ನಮಗೆ 1 ನಿಮಗೆ, ನಮ್ಮ ಮಿತ್ರತ್ವ ಪ್ರಕಾರ ಅಂತ. ಕುಮಾರಸ್ವಾಮಿ ಅಡಕತೆಯಲ್ಲಿ ಸಿಕ್ಕಿದ್ದಾರೆ ಈಗ. ಯಾಕಂದರೆ ಸಿ ಪಿ ಯೋಗೇಶ್ವರ್ ಕೊಟ್ಟಿಲ್ಲ ಅಂತಂದರೆ ಸಿ ಪಿ ಯೋಗೇಶ್ವರ್ ಆಟ ಆಡ್ತಾರೆ. ಆಮೇಲೆ ಸಿ ಪಿ ಯೋಗೇಶ್ವರ್ ಎಲ್ಲಿಗೂ ಸಲ್ಲುವವರು, ಎಲ್ಲಿಗೂ ಸಲ್ಲದವರು, ಗೊತ್ತಾಯ್ತಲ್ಲ? ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಎಲ್ಲ ಆಗುತ್ತೆ. ಇವರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ, ಯಾರು? ಸಿ ಪಿ ಯೋಗೇಶ್ವರ್. ಬಿ ಜೆ ಪಿಯಿಂದ ಗೆದ್ದಿದ್ದಾರೆ, ಪಕ್ಷೇತರವಾಗಿ ಗೆದ್ದಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಪಾರ್ಟಿ ಗೊತ್ತಾ? ಸೈಕಲ್ ಪಾರ್ಟಿ, ಕೆಂಪು ಟೋಪಿ, ಅದರಿಂದಲೂ ಗೆದ್ದಿದ್ದಾರೆ, ಅಲ್ಲಿಂದಲೂ ಗೆದ್ದಿದ್ದಾರೆ. ಸೊ ಹಾಗಾಗಿ ಭಾಳ ಮಜಾ ಇದೆ. ಸಿ ಪಿ ಯೋಗೇಶ್ವರ್ಗೆ ಬಿ ಜೆ ಪಿ ಟಿಕೆಟ್ ಕೊಡ್ತಾ ಇಲ್ಲ. ಯಾಕಂದರೆ ಜೆ ಡಿ ಎಸ್ನಿಂದಲೇ ಸ್ಪರ್ಧೆ ಮಾಡ್ತಾರೆ. ಒಂದು ಚಾನ್ಸ್ ಇದೆ, ಜೆ ಡಿ ಎಸ್ಗೆ ಬಂದು ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರಾ? ಅದು ವರ್ಕೌಟ್ ಆಗೋಂಗೆ ಕಾಣ್ತಾ ಇಲ್ಲ.